ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ದುರ್ಗಾ ವಿಶ್ವ ಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಕಮೆಂಟ್ ಮಾಡಿ. ಯಾರೆಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ರಂಗೋಲಿ ವಿಡಿಯೋ ದೂರ ಆಯಿತು ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್. ಇಲ್ಲಿ ಹಳ್ಳಿ ಕಡೆ ರೋಡ್ ಸೈಡ್ ಮನೆ ಇರೋದ್ರಿಂದ ನಾವು ರೋಡಲ್ಲೇ ಮೊಬೈಲ್ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ಎಷ್ಟೇ ಬೇಗ ಇದ್ದು ರಂಗೋಲಿ ಬಿಡಬೇಕು, ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ಇಲ್ಲಿ ಎಲ್ಲ ಸಗಣಿ ಎತ್ತಕ್ಕೆಲ್ಲ ಹಾಲು ಕರಿಯೋಕ್ಕೆಲ್ಲ ಬೇಗನೆ ಎದ್ದು ಬಿಡ್ತಾರೆ ಜನಗಳು. ನಮಗಿಂತ ಫಾಸ್ಟಾಗಿ 4 ಗಂಟೆ 5 ಗಂಟೆಗೆ ಎದ್ದು ಅವ್ರ ಕೆಲಸ ಶುರು ಮಾಡ್ಕೊಬಿಟ್ಟಿರ್ತಾರೆ. ನಾವು 5-5:30 ಎದ್ದು ಹಿಂಗೆ ರಂಗೋಲಿ ಬಿಡೋಕೆ ಹೋದ್ರೂ ಎಲ್ಲರೂ ನೋಡ್ತಿರ್ತಾರೆ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಿದ್ರೆ. ಹಳ್ಳಿ ಕಡೆ ಏನು ಮಾಡೋದು ಕಷ್ಟನೇ, ಗೊತ್ತಿರಬೇಕು ನಿಮಗೆ. ಅದಕ್ಕೆ ನಾನು ಸ್ವಲ್ಪ ಹೊಸ್ಲ ಹತ್ರನೇ ಕ್ಯಾಮ್ರಾ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನಿಮಗೆ ವೀಡಿಯೋ ಸರಿಯಾಗಿ ರಂಗೋಲಿ ವೀಡಿಯೋ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ. ಇನ್ನೂ ಹತ್ರದಿಂದ ವೀಡಿಯೋ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಯಾವ ಥರ ಎಲ್ಲ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಹಳ್ಳಿ ಕಡೆ ಸಿಗುವಂಥ ಸೊಪ್ಪುಗಳು, ಅದ್ರ ಪ್ರಯೋಜನಗಳು ಮತ್ತು ಹಣ್ಣು, ಹಳ್ಳಿ ಕಡೆ ಯಾವ್ಯಾವ ಥರ ನೇಚರ್ ಸಿಗುತ್ತೆ, ಏನೇನು ಬೆಳೀತಾರೆ, ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಜಾಸ್ತಿ ವ್ಯೂಸೇ ಗೊತ್ತಿಲ್ಲ, ದಯವಿಟ್ಟು ನೋಡಿ ನನ್ನ ಚಾನಲ್ನ. ನೋಡ್ತಾ ಇರೋರು ತುಂಬ ಜನ ನೋಡ್ತಿದ್ದಾರೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಆಯ್ತಿಲ್ಲ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಮತ್ತು ಸೊ ಅಲ್ಲಿವರೆಗೂ ರಂಗೋಲಿ ನೋಡ್ಕೊಂಬರೋಣ, ಆಮೇಲೆ ಪೂರ್ತಿ ಮಾಹಿತಿ ಕೊಡ್ತೀನಿ ವಿಡಿಯೋದು.
ಸೊ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ನಾಷ್ಟಕ್ಕೆ ಅಂತ ನಾನು ಸೆಟ್ ದೋಸೆ ಮತ್ತು ತರಕಾರಿ ಸಾಗು ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಈ ರೆಸಿಪಿನ ಶೇರ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಮತ್ತು ವಾರ ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು. ದೇವ್ರ ಮನೇಲಿ ಸಹ ಪುಟ್ಟ ರಂಗೋಲಿ ಹಾಕ್ಕೊಳ್ಳೋದ್ರಿಂದ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ದೇವ್ರ ಮನೆಯಲ್ಲೂ ಕೂಡ ರಂಗೋಲಿ ಹಾಕ್ಕೋತೀನಿ. ನೈಟಿಗೆ ಏನು ಸಾಂಬಾರು ಮಾಡೋಣ ಅಂತ ನೋಡಿದೆ. ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಅಮ್ಮ. ಕುಂಬಳಕಾಯಿದು ಬಸ್ಸಾರು ಮಾಡೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಕುಂಬಳಕಾಯಿ ಕಾಳನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು. ಸಾಂಬಾರಿಗೆ ಟೊಮೊಟೊ ಮತ್ತು ಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಹುಚ್ಚಳು ಪುಡಿ. ಹುಚ್ಚಳನ್ನು ಹುರಿದು ಒಂದು ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು. ಈಗ ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದೆರಡು ಒಣಮೆಣ್ಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿಕೊಂಡು ಕುಂಬಳಕಾಯಿನ ಅದಕ್ಕೆ ಹಾಕ್ಕೋಬೇಕು. ಕುಂಬಳಕಾಯಿ ಮತ್ತು ಕಾಳು ಫಸ್ಟೇ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಸೊ ಕಲಸಿ ಹೋಗುತ್ತೆ ಈ ಥರ ಕೈ ಆಡಿಸೋದ್ರಿಂದ. ಇದಕ್ಕೆ ತೆಂಗಿನಕಾಯಿ ತುರಿ, ಹುಚ್ಚಳು ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಹಸಿ ಕಾಳು ತರಗುಣಿ ಕಾಳು ಹಾಕೋದ್ರಿಂದನೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇದಕ್ಕೆ ಸಾಂಬಾರು ಇದು ಬಸ್ತಿರೋ ನೀರಿತ್ತಲ್ವ, ಅದೇ ನೀರಿಗೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿರೋಂಥ ಟೊಮೊಟೊ ಕಾಯಿ ಪುಡಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಬಿಟ್ಟರೆ ಸಾಂಬಾರು ಈಸಿಯಾಗಿ ಆಗುತ್ತೆ. ಸೊ ನನ್ನ ರೆಸಿಪಿಗಳು ಲಾಂಗ್ ಆಗೋದು, ಅದಕ್ಕೆ ಇನ್ಮೇಲಿಂದ ಶಾರ್ಟಾಗಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಶಾರ್ಟಾಗೆ ತೋರಿಸ್ತಾ ಇದ್ದೀನಿ. ರೆಸಿಪಿ ಇನ್ಮೇಲೆ ಲಾಂಗ್ ಮಾಡೋದಿಲ್ಲ, ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಅದೇ ಬೋರ್ ಆಗುತ್ತೆ ಹೇಳ್ತಿದ್ರೆ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ, ಫಸ್ಟೇ ತಿರ್ಗ್ಸೋಕೋದ್ರೆ ಕಲಸೋಗುತ್ತೆ. ಅದಕ್ಕೆ ಎಲ್ಲ ಒಂದೇ ಸರಿ ಹುಚ್ಚಳು ಪುಡಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲನೂ ಒಂದೇ ಸರಿ ಹಾಕ್ಕೊಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸ್ವೀಟ್ ಏನಾಗಲ್ಲ ಕುಂಬಳಕಾಯಿ ಪಲ್ಯ. ಹುಚ್ಚಳು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿ. ಹಳ್ಳಿ ಕಡೆ ಮಾಡೋವಂಥ ಅಡುಗೆ ಇದು ನಮ್ಮ ಮನೆಗಳಲ್ಲಿ ಮಾಡ್ತಿದ್ದೋ ನಾವು. ಅದಕ್ಕೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಬರೀ ರೊಟ್ಟಿಗೆ ಪಲ್ಯ ಒಂದೇ ಅಲ್ಲ, ಸಾಂಬಾರು ಕೂಡ ಮಾಡ್ಬೋದು ಕುಂಬಳಕಾಯಿನಲ್ಲಿ. ತುಂಬ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಇದೆ ಇದು, ಮಕ್ಕಳಿಗೆಲ್ಲ ಒಳ್ಳೆಯದಿದು. ಸೊ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.